ಜಗತ್ತಿನಲ್ಲಿ ಕೆಟ್ಟದ್ದು ಹೆಚ್ಚಾದಾಗ ಎಲ್ಲವನ್ನೂ ಸರಿಪಡಿಸೋಕೆ ಒಬ್ಬ ರಕ್ಷಕ ಹುಟ್ಟಿ ಬರ್ತಾನೆ ಅಂತ ಹೇಳೋದ್ನ ನಾವು ಸಾಕಷ್ಟು ಕಡೆ ಕೇಳಿರ್ತೀವಿ. ನಮ್ಮ ಹಿಂದೂ ಧರ್ಮದಲ್ಲಿ ಆ ರಕ್ಷಕನೇ ಕಲ್ಕಿ, ಅಂದ್ರೆ ವಿಷ್ಣುವಿನ ಕೊನೆಯ ಅವತಾರ. ಹಾಗಾದ್ರೆ ಬನ್ನಿ, ಕಲಿಯುಗ ಅನ್ನೋ ಈ ಕತ್ತಲೆಯ ಯುಗವನ್ನ ಕೊನೆಗೊಳಿಸಲು ಬರುವ ಆ ಯೋಧನ ಭವಿಷ್ಯವಾಣಿಯ ಬಗ್ಗೆ ಇವತ್ತು ಆಳವಾಗಿ ಮಾತಾಡೋಣ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೊಟ್ಟ ಈ ಭರವಸೆ ಇದೆಯಲ್ಲ, ಇದೇ ಕಲ್ಕಿಯ ಭವಿಷ್ಯವಾಣಿಯ ಅಡಿಪಾಯ. ಒಳ್ಳೆಯವರನ್ನು ರಕ್ಷಿಸಲು, ಕೆಟ್ಟವರನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ಮತ್ತೆ ಸ್ಥಾಪಿಸಲು ನಾನು ಪ್ರತಿ ಯುಗದಲ್ಲೂ ಅವತರಿಸುತ್ತೇನೆ ಅಂತ. ಇದು ಬರೀ ಒಂದು ಮಾತಲ್ಲ, ಇದೊಂದು ಕಾಸ್ಮಿಕ್ ಪ್ರಾಮಿಸ್. ಕಲಿಯುಗದ ಕತ್ತಲಲ್ಲಿ ಇದೇ ವಾಗ್ದಾನ ಕಲ್ಕಿಯ ರೂಪದಲ್ಲಿ ಪೂರ್ಣಗೊಳ್ಳಲಿದೆ ಅಂತ ನಂಬಲಾಗಿದೆ. ಸಾವಿರಾರು ವರ್ಷಗಳ ಹಿಂದಿನ ಈ ಮಾತು ಇವತ್ತಿನ ಜಗತ್ತಿಗೆ ಹೇಗೆ ಸಂಬಂಧಪಡುತ್ತೆ? ನಾವು ದಿನ ಸುದ್ದಿಗಳಲ್ಲಿ ಯುದ್ಧ, ಭ್ರಷ್ಟಾಚಾರ, ಮನುಷ್ಯತ್ವನೇ ಇಲ್ಲದ ಘಟನೆಗಳ ಬಗ್ಗೆ ಕೇಳ್ತೀವಲ್ವಾ? ಇದನ್ನೆಲ್ಲ ನೋಡಿದಾಗ ಈ ಹಳೆ ಕಥೆ ಕೇವಲ ಪುರಾಣದಂತೆ ಅಲ್ಲ, ಬದಲಿಗೆ ನಮ್ಮ ಇವತ್ತಿನ ಪರಿಸ್ಥಿತಿಗೆ ಹಿಡಿದ ಕನ್ನಡಿಯಂತೆ ಕಾಣಿಸುತ್ತೆ. ಸರಿ, ಹಾಗಾದ್ರೆ ಕಲ್ಕಿಯ ಅವಶ್ಯಕತೆ ಯಾಕೆ ಬಂದು? ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಈ ಸಮಯದ ಹಿನ್ನೆಲೆಯನ್ನ, ಅಂದ್ರೆ ಕಲಿಯುಗ ಅನ್ನೋ ಈ ಕತ್ತಲೆಯ ಯುಗದ ಬಗ್ಗೆ ತಿಳ್ಕೋಬೇಕು. ನಮ್ಮ ಪುರಾಣಗಳ ಪ್ರಕಾರ ಸಮಯ ಅನ್ನೋದು ಒಂದು ದೊಡ್ಡ ಚಕ್ರ. ಅದರಲ್ಲಿ 4 ಯುಗಗಳು: ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕೊನೆಯದಾಗಿ ಎಲ್ಲರಿಗಿಂತ ಕೆಳಮಟ್ಟಕ್ಕೆ ಇಳಿದಿರೋ ಯುಗವೇ ಕಲಿಯುಗ, ಅಂದ್ರೆ ನಾವು ಈಗ ಜೀವಿಸ್ತಾ ಇರೋ ಯುಗ. ಶಾಸ್ತ್ರಗಳ ಪ್ರಕಾರ ಈ ಕಲಿಯುಗದ ಒಟ್ಟು ಅವಧಿ ಬರೋಬರಿ 4,32,000 ವರ್ಷಗಳು. ಯೋಚನೆ ಮಾಡಿ, ನಮ್ಮ ಇಡೀ ಮಾನವ ಇತಿಹಾಸವೇ ಕೆಲವು ಸಾವಿರ ವರ್ಷಗಳದ್ದು. ಈ ಬ್ರಹ್ಮಾಂಡದ ಸಮಯದ ಮುಂದೆ ನಮ್ಮ ಜೀವನ ಎಂಥ ಸಣ್ಣದು ಅಲ್ವಾ? ಆದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇಷ್ಟು ದೊಡ್ಡ ಯುಗದಲ್ಲಿ ಕೇವಲ 5,000 ವರ್ಷಗಳು ಅಷ್ಟೇ ಕಳೆದಿದೆ. ಅಂದ್ರೆ ನಾವು ಇನ್ನೂ ಇದರ ಶುರುವಿನ ಹಂತದಲ್ಲೇ ಇದ್ದೀವಿ. ಇದನ್ನ ಒಂದು ರೀತಿ ಸುವರ್ಣ ಅವಧಿ ಅಂತಾನೂ ಹೇಳ್ತಾರೆ. ಯಾಕಂದ್ರೆ ಪೂರ್ತಿಯಾಗಿ ಕೆಟ್ಟದ್ದು ಇನ್ನೂ ಶುರುವಾಗಿಲ್ಲ. ಧರ್ಮ ಮತ್ತು ಸತ್ಯದ ಕಿಡಿಗಳು ಎಲ್ಲೋ ಒಂದ್ ಕಡೆ ಇನ್ನೂ ಜೀವಂತವಾಗಿವೆ. ಕಲಿಯುಗದ ಲಕ್ಷಣಗಳೇ ಭಯ ಹುಟ್ಟಿಸುತ್ತವೆ. ಇದು ಸತ್ಯದ ಮೇಲೆ ಸುಳ್ಳಿನ ಪರದೆ ಹಾಕುವ ಸಮಯ. ಪಾಪವೇ ಪುಣ್ಯ ಅಂತ ಮೆರೆಯೋ ಕಾಲ. ಇಲ್ಲಿ ಕ್ರೌರ್ಯ, ದುರಾಸೆ ಅನ್ನೋದು ಮನುಷ್ಯನ ಆತ್ಮವನ್ನೇ ಒಳಗಿಂದ ಟೊಳ್ಳು ಮಾಡುತ್ತೆ. ಸರಿ, ಈ ಕಥೆಯ ವಿಲನ್ ಯಾರು? ಈ ಯುಗದ ಕೆಟ್ಟತನಕ್ಕೆಲ್ಲ ಒಂದು ರೂಪ ಕೊಟ್ರೆ ಅದೇ ಈ ಕಲಿ. ಕಲಿ ಅಂದ್ರೆ ಸುಮ್ನೆ ಒಬ್ಬ ರಾಕ್ಷಸ ಅಲ್ಲ, ಅವನು ಈ ಯುಗದ ಕೆಟ್ಟತನದ ಪ್ರತಿರೂಪ. ಅವನು ನೇರವಾಗಿ ಯುದ್ಧ ಮಾಡಲ್ಲ, ಬದಲಿಗೆ ಮನುಷ್ಯರ ಮನಸ್ಸಲ್ಲೇ ದುರಾಸೆ, ಅಸೂಯೆ, ಹಿಂಸೆಯ ವಿಷಬೀಜ ಬಿತ್ತುತ್ತಾನೆ. ನಮ್ಮ ಕೈಯಲ್ಲೇ ನಮ್ಮ ನಾಶ ಮಾಡಿಸೋದು ಅವನ ತಂತ್ರ. ಕಲಿಯ ರೂಪ ಅವನ ಗುಣಗಳಷ್ಟೇ ಭಯಾನಕ. ಕತ್ತಲಿನ ಹಾಗೆ ಕಪ್ಪಗಿರೋ ಬಣ್ಣ, ಕೆಂಡದಂತ ಕಣ್ಣುಗಳು, ಅವನ ದೇಹದಿಂದ ಬರುವ ಕೆಟ್ಟ ವಾಸನೆ. ಅವನನ್ನ ನೋಡಿದ್ರೇನೆ ಮನಸ್ಸಲ್ಲಿ ಭಯ ಶುರುವಾಗತ್ತೆ. ಯಾಕೆಂದ್ರೆ ಅವನು ಹುಟ್ಟಿರೋದೇ ಅಧರ್ಮ, ಕೋಪ ಮತ್ತು ದುರಾಸೆಯಿಂದ. ಸಮಸ್ಯೆ ಬಗ್ಗೆ ಗೊತ್ತಾಯ್ತು. ಈಗ ಪರಿಹಾರದ ಕಡೆ ನೋಡೋಣ. ಈ ಕತ್ತಲನ್ನು ಮೆಟ್ಟಿ ನಿಲ್ಲೋಕೆ ಒಬ್ಬ ರಕ್ಷಕ ಬರ್ತಾನೆ ಅಂತ ಭವಿಷ್ಯ ಹೇಳಲಾಗಿದೆ. ಇದು ಬರೀ ಒಳ್ಳೆದು ಕೆಟ್ಟದರ ಯುದ್ಧ ಅಲ್ಲ, ಇದು ಬ್ರಹ್ಮಾಂಡದ ಬ್ಯಾಲೆನ್ಸ್ನ ಕಥೆ. ಒಂದ್ ಕಡೆ ಅಧರ್ಮ ಮತ್ತೆ ಕತ್ತಲನ್ನ ಪ್ರತಿನಿಧಿಸೋ ಕಲಿ, ಇನ್ನೊಂದ್ ಕಡೆ ಧರ್ಮ ಮತ್ತೆ ಬೆಳಕಿನ ಸಾಕಾರ ರೂಪವಾದ ಕಲ್ಕಿ. ಕತ್ಲೆ ಯಾವಾಗ ವಿಪರೀತವಾಗುತ್ತೋ ಆಗ ಬೆಳಕು ಹುಟ್ಲೇಬೇಕು. ಅದೇ ಇದರ ಸಾರ. ಈಗ ನಮ್ಮ ಹೀರೋನ ಆಗಮನ, ಅವನ ಗುರುತು ಮತ್ತು ಅವನಿಗೆ ಯಾರೆಲ್ಲ ಸಹಾಯ ಮಾಡ್ತಾರೆ ಅನ್ನೋ ಸ್ಪೆಸಿಫಿಕ್ ಡೀಟೇಲ್ಸ್ ನೋಡೋಣ. ನೋಡಿ, ಭವಿಷ್ಯವಾಣಿ ಸುಮ್ನೆ ಕಲ್ಕಿ ಬರ್ತಾನೆ ಅಂತ ಹೇಳಲ್ಲ. ಅವನು ಎಲ್ಲಿ, ಹೇಗೆ, ಯಾರಿಗೆ ಹುಡ್ತಾನೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಕಲ್ಕಿ ಪುರಾಣದ ಪ್ರಕಾರ ಅವನು ಉತ್ತರ ಪ್ರದೇಶದ ಸಂಭಲ್ ಅನ್ನೋ ಗ್ರಾಮದಲ್ಲಿ ವಿಷ್ಣು ಯಶಸ್ ಮತ್ತು ಸುಮತಿ ದಂಪತಿಗೆ ಮಗನಾಗಿ ಹುಟ್ಟುತ್ತಾನೆ. ಅವನ ಹೆಸರಲ್ಲೇ ಅವನ ಕೆಲ್ಸ ಇದೆ. ಸಂಸ್ಕೃತದಲ್ಲಿ ಕಲ್ಕ ಅಂದ್ರೆ ಕೊಳೆ, ಕಲ್ಕಿ ಅಂದ್ರೆ ಭೂಮಿ ಮೇಲಿರೋ ಎಲ್ಲಾ ಕೆಟ್ಟದ್ದನ್ನ, ಕೊಳೆಯನ್ನ ಸ್ವಚ್ಛಗೊಳಿಸುವನು ಅಂತ ಅರ್ಥ. ಕಲ್ಕಿ ಈ ಯುದ್ಧದಲ್ಲಿ ಒಬ್ಬಂಟಿಯಾಗಿರೋದಿಲ್ಲ. ಅವನಿಗಾಗಿ ಯುಗಯುಗಗಳಿಂದ ಕಾಯ್ತಾ ಇರೋ 7 ಮಹಾನ್ ಶಕ್ತಿಗಳಿವೆ. ಅವರೇ ಸಪ್ತ ಚಿರಂಜೀವಿಗಳು. ಇವರೆಲ್ಲ ಕಲ್ಕಿಗೆ ದಾರಿ ತೋರಿಸಿ ಅವನಿಗೆ ಬೆಂಬಲವಾಗಿ ನಿಲ್ತಾರೆ. ಇಲ್ಲಿರೋ ಅತಿ ದೊಡ್ಡ ವಿಶೇಷ ಅಂದ್ರೆ ಕಲ್ಕಿಯ ಗುರು ಬೇರೆ ಯಾರೂ ಅಲ್ಲ, ವಿಷ್ಣುವಿನ ಇನ್ನೊಂದು ಅವತಾರವಾದ ಪರಶುರಾಮ. ಯೋಚ್ನೆ ಮಾಡಿ, ಒಬ್ಬ ಅವತಾರ ಮುಂದಿನ ಅವತಾರಕ್ಕೆ ತರಬೇತಿ ನೀಡೋದು. ಇದು ಧರ್ಮಸ್ಥಾಪನೆಯ ಜವಾಬ್ದಾರಿಯನ್ನ ಕೈಬದ್ಲಾಯಿಸಿದಂತೆ. ಪರಶುರಾಮನೇ ಕಲ್ಕಿಯನ್ನ ಆ ಅಂತಿಮ ಯುದ್ಧಕ್ಕೆ ಸಿದ್ಧಪಡಿಸೋದು. ಈಗ ಕಥೆಯ ಕ್ಲೈಮ್ಯಾಕ್ಸ್ಗೆ ಬರೋಣ.
ಈ ಯುಗದ ಭವಿಷ್ಯವನ್ನೇ ನಿರ್ಧರಿಸುವ ಆ ಅಂತಿಮ ನಿರ್ಣಾಯಕ ಯುದ್ಧ. ಯುದ್ಧದ ಅಂತಿಮ ಘಟ್ಟ. ಕಲ್ಕಿ ತನ್ನ ದೇವದತ್ತ ಅನ್ನೋ ಬಿಳಿ ಕುದುರೆ ಮೇಲೆ ಕೈಯಲ್ಲಿ ಉರಿಯೋ ಖಡ್ಗ ಹಿಡಿದು ಕಲಿ ಸಾಮ್ರಾಜ್ಯಕ್ಕೆ ಬರ್ತಾನೆ. ಅವನ ದೈವಿಕ ತೇಜಸ್ಸನ್ನ ನೋಡೋಕೆ ಆಗದೆ ಕಲಿ ತನ್ನ ಎಲ್ಲಾ ರಾಕ್ಷಸ ಶಕ್ತಿಯಿಂದ ದಾಳಿ ಮಾಡ್ತಾನೆ. ಭೂಮಿಯೇ ನಡುಗುವಂತಹ ಘೋರ ಯುದ್ಧ ಶುರುವಾಗುತ್ತೆ. ಆದ್ರೆ ಧರ್ಮದ ಮುಂದೆ ಅಧರ್ಮ ಎಷ್ಟೊತ್ತು ನಿಲ್ಲುತ್ತೆ? ಕಲಿ ಸೋತು ಸುಣ್ಣ ಆಗುತ್ತಾನೆ ಮತ್ತು ಕಲ್ಕಿಯ ಖಡ್ಗದ ಬೆಂಕಿಯಲ್ಲಿ ಅವನ ಕೆಟ್ಟ ಸಾಮ್ರಾಜ್ಯ ಸುಟ್ಟು ಬೂದಿಯಾಗ್ತದೆ. ಈ ಯುದ್ಧದ ಫಲಿತಾಂಶ ಕೇವಲ ಒಬ್ಬನ ಗೆಲುವಲ್ಲ, ಇದು ಸತ್ಯದ ಅಂತಿಮ ಜಯ, ಕೆಟ್ಟದ್ದರ ಅಂತ್ಯ ಮತ್ತು ಒಂದು ಹೊಸ ಪರಿಶುದ್ಧವಾದ ಯುಗದ ಆರಂಭದ ಸಂಕೇತ. ಇದರೊಂದಿಗೆ ಕಲಿಯುಗದ ಕತ್ತಲೆ ಕೊನೆಗೊಳ್ಳುತ್ತೆ. ಯುದ್ಧ ಮುಗೀತು, ಕಲಿಯುಗ ಮುಗೀತು. ಮುಂದೆ ಈಗ ಯುದ್ಧದ ನಂತರ ಏನಾಗುತ್ತೆ ಮತ್ತು ಈ ಯುಗದ ಅಂತ್ಯ ಅನ್ನೋ ಕಲ್ಪನೆ ಬೇರೆ ಎಲ್ಲೆಲ್ಲಿದೆ ಅಂತ ನೋಡೋಣ. ಒಂದು ವಿಷಯ ಗಮನಿಸಿ, ಈ ಯುಗದ ಅಂತ್ಯ ಅನ್ನೋ ಕಲ್ಪನೆ ಬರೀ ನಮ್ಮಲ್ಲೇ ಇಲ್ಲ. ಕ್ರಿಸ್ಟಿಯಾನಿಟಿಯಲ್ಲಿ ಆರ್ಮೆಗೆಡಾನ್ ಅಂತಾರೆ, ಇಸ್ಲಾಂನಲ್ಲಿ ಕಯಾಮತ್ ಕಾ ದಿನ್ ಅಂತಾರೆ. ವಿಜ್ಞಾನ ಕೂಡ ಕ್ಷುದ್ರಗ್ರಹಗಳ ದಾಳಿ, ನ್ಯೂಕ್ಲಿಯರ್ ಯುದ್ಧದಂತಹ ಸಾಧ್ಯತೆಗಳ ಬಗ್ಗೆ ಹೇಳುತ್ತೆ. ಬಹುಶಃ ಕೆಟ್ಟದ್ದು ಹೆಚ್ಚಾದಾಗ ಜಗತ್ತು ತನ್ನನ್ನು ತಾನೇ ಶುದ್ಧಿ ಮಾಡಿಕೊಂಡು ಹೊಸದಾಗಿ ಶುರುವಾಗುತ್ತೆ ಅನ್ನೋದು ಒಂದು ಯೂನಿವರ್ಸಲ್ ಹೋಪ್ ಇರಬೇಕು. ಈ ಭವಿಷ್ಯವಾಣಿಗೆ ಸಂಬಂಧಪಟ್ಟ ಒಂದು ನಿಗೂಢವಾದ ನಿಜವಾದ ಘಟನೆ ಇದೆ. ಜೈಪುರದಲ್ಲಿ ಒಂದು ಕಲ್ಕಿ ದೇವಸ್ಥಾನ ಇದೆ. ಅಲ್ಲಿ ಕಲ್ಕಿಯ ಕುದುರೆ ದೇವದತ್ತನ ಒಂದು ವಿಗ್ರಹ ಇದೆ. ಅದರ ಕಾಲಿನ ಮೇಲೆ ಒಂದು ಬಿರುಕು ಇದೆಯಂತೆ. ಆಶ್ಚರ್ಯ ಅಂದ್ರೆ ಆ ಬಿರುಕು ವರ್ಷದಿಂದ ವರ್ಷಕ್ಕೆ ತಾನಾಗಿಯೇ ಮುಚ್ಕೊಳ್ತಾ ಬರ್ತಿದೆ ಅಂತ ಹೇಳ್ತಾರೆ. ಅಲ್ಲಿನ ಸ್ಥಳೀಯರ ನಂಬಿಕೆ ಪ್ರಕಾರ ಆ ಬಿರುಕು ಯಾವಾಗ ಸಂಪೂರ್ಣವಾಗಿ ಮುಚ್ಚಿಹೋಗುತ್ತೋ ಆ ದಿನವೇ ಕಲ್ಕಿ ಅವತರಿಸ್ತಾನೆ. ಹಾಗಾದ್ರೆ ಈಗ ಜಗತ್ತಿನಲ್ಲಿ ಹೆಚ್ಚಾಗ್ತಿರೋ ಅಧರ್ಮ, ಪಾಪ, ಕೆಟ್ಟತನ ಇದೆಲ್ಲ ಸೇರಿ ಆ ಬಿರುಕನ್ನ ಇನ್ನೂ ವೇಗವಾಗಿ ಮುಚ್ಚುವಂತೆ ಮಾಡ್ತಾ ಇದ್ಯಾ? ನಮ್ಮ ರಕ್ಷಕನನ್ನು ನಾವೇ ಬೇಗ ಬರುವಂತೆ ಒತ್ತಾಯ ಮಾಡ್ತಾ ಇದೀವಾ? ಇದೊಂದು ಯೋಚನೆ ಮಾಡ್ಬೇಕಾದ ಪ್ರಶ್ನೆ.